ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಪೆಡಂಭೂತ ಆವರಿಸಿದೆ. ಪ್ರಾಣವಾಯುವೇ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿದೆ. ನಿರಂತರವಾಗಿ ಹೆಚ್ಚುತ್ತಿರುವ ಮಾಲಿನ್ಯ ನಿಯಂತ್ರಣಕ್ಕೆ ದೆಹಲಿ ಸರ್ಕಾರ ಹೆಣಗಾಡ್ತಿದೆ. ಎಲ್ಲಿ ನೋಡಿದ್ರೂ ಧೂಳು. ಮಧ್ಯಾಹ್ನ 12 ಗಂಟೆಯಾದರೂ ದಟ್ಟ ಮಂಜು. ಮಸುಕು ಮಸುಕಾಗಿ ಕಾಣುವ ಕಟ್ಟಡಗಳು. ಉಸಿರಾಡುವುದಕ್ಕೂ ಶುದ್ಧ ಗಾಳಿ ಸಿಗ್ತಿಲ್ಲ. ಕಲುಷಿತಗೊಂಡಿರುವ ಗಾಳಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಮತ್ತೆ ಗ್ಯಾಸ್ ಚೇಂಬರ್ ಆಗಿದೆ. ಶುದ್ಧ ಗಾಳಿ ಸಿಗ್ತಿಲ್ಲ. ದೆಹಲಿಯಲ್ಲಿ ಉಸಿರುಗಟ್ಟಿಸುವ ವಾತಾವರಣ. ಇಂದಿನಿಂದ ದಟ್ಟ ಮಂಜು, ಅಕ್ಷರಶಃ ನರಕ ದರ್ಶನ. ರಾಷ್ಟ್ರ ರಾಜಧಾನಿ ದೆಹಲಿ ಅಕ್ಷರಶಃ ಗ್ಯಾಸ್ ಚೇಂಬರ್ ಆಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ದೆಹಲಿಯ ವಾತಾವರಣ ಹೆಚ್ಚು ವಿಷಕಾರಿಯಾಗಿದೆ. ಮಾಲಿನ್ಯದ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕಳೆದೊಂದು ವಾರದಿಂದ ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ. ಭಾನುವಾರ ರಾತ್ರಿ ಕೂಡ ಮಾಲಿನ್ಯ ಸ್ವಲ್ಪವೂ ಕಡಿಮೆಯಾಗಿಲ್ಲ. ನೋಯ್ಡಾ, ಗ್ರೇಟರ್ ನೋಯ್ಡಾ ಸೇರಿದಂತೆ ಕೈಗಾರಿಕಾ ಪ್ರದೇಶಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 450ರಷ್ಟು ದಾಖಲಾಗಿದೆ. ಆನಂದ್ ವಿಹಾರ್ನಲ್ಲಿ ವಾಯು ಮಾಲಿನ್ಯ ಸೂಚ್ಯಂಕ 420, ವಜೀರ್ಪುರ್ನಲ್ಲಿ 450ರಷ್ಟಿದೆ. ಹೊಸದಿಲ್ಲಿ ಸುತ್ತಮುತ್ತ 400ರವರೆಗೂ ವಾಯು ಮಾಲಿನ್ಯ ಪ್ರಮಾಣ ದಾಖಲಾಗಿದೆ. ಗಾಳಿಯಲ್ಲಿರುವ ಧೂಳಿನ ಕಣಗಳು ಕಣ್ಣು, ಮೂಗು, ಗಂಟಲು ಉರಿಗೆ ಕಾರಣವಾಗಿದೆ. ಜನರು ಮತ್ತೆ ಮಾಸ್ಕ್ ಮೊರೆ ಹೋಗುವಂತಾಗಿದೆ. ಇಂದಿನಿಂದ ಟ್ರಕ್ಗಳ ಸಂಚಾರಕ್ಕೂ ಬಿತ್ತು ಬ್ರೇಕ್. ದೆಹಲಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಿಸಲು ಹಲವು ಕ್ರಮಗಳನ್ನು ಮತ್ತಷ್ಟು ಕಠಿಣವಾಗಿ ಜಾರಿ ಮಾಡಲಾಗ್ತಿದೆ. 4ನೇ ಹಂತದ ಕ್ರಮವಾಗಿ ಟ್ರಕ್ಗಳಿಗೆ ದೆಹಲಿ ಸರ್ಕಾರ ಬ್ರೇಕ್ ಹಾಕಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ 4ನೇ ಹಂತದ ಕ್ರಮಗಳು ಜಾರಿ ಮಾಡಲಾಗ್ತಿದೆ. ಇಂದಿನಿಂದ ಎಸ್ಎಸ್ಎಲ್ಸಿ 12ನೇ ತರಗತಿ ಬಿಟ್ಟು ಉಳಿದವರಿಗೆ ಆನ್ಲೈನ್ ಕ್ಲಾಸ್ ನಡೆಸಲು ಸೂಚನೆ ನೀಡಲಾಗಿದೆ. BS3 ಪೆಟ್ರೋಲ್, ಡೀಸೆಲ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ದೆಹಲಿಗೆ ಭಾರೀ ಪ್ರಮಾಣದ ಟ್ರಕ್ಗಳ ಪ್ರವೇಶ ನಿರ್ಬಂಧ ಮಾಡಲಾಗಿದೆ. CNG, EV ಸೇರಿದಂತೆ ಅಂತಾರಾಜ್ಯ BS4 ಡೀಸೆಲ್ ಬಸ್ಗಳಿಗೆ ಮಾತ್ರ ದೆಹಲಿ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. EV, CNG ಮತ್ತು BS6 ಡೀಸೆಲ್ ವಾಹನಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ದೆಹಲಿ ನೋಂದಾಯಿತ ಮಧ್ಯಮ ಮತ್ತು ಭಾರೀ ಡೀಸೆಲ್ ಸರಕುಗಳ ವಾಹನಗಳ ಮೇಲೆ ನಿಷೇಧ ಹೇರಲಾಗಿದೆ. ಹೆದ್ದಾರಿ, ರಸ್ತೆ, ಮೇಲ್ಸೇತುವೆಗಳು, ವಿದ್ಯುತ್ ಮಾರ್ಗಗಳು ಮತ್ತು ಪೈಪ್ಲೈನ್ಗಳಂತಹ ಸಾರ್ವಜನಿಕ ಮೂಲಸೌಕರ್ಯ ಯೋಜನೆಗಳು ಸೇರಿದಂತೆ ನಿರ್ಮಾಣ ಚಟುವಟಿಕೆಗಳನ್ನು ಸ್ಥಗಿತ ಮಾಡಲಾಗಿದೆ. ಇನ್ನು ದೆಹಲಿಯಲ್ಲೇ ಹೆಚ್ಚಾಗ್ತಿರುವ ವಾಯು ಮಾಲಿನ್ಯ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಸಲಿದೆ. ವಾಯು ಮಾಲಿನ್ಯದ ನಿಯಂತ್ರಣಕ್ಕೆ ಕೇಂದ್ರ, ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ವರದಿ ನೀಡಬೇಕಿದೆ. ಹರೀಶ್, TV9, ನವದೆಹಲಿ.